ಭಾಗಾಕಾರ ನಾವು ಸಾಂಪ್ರದಾಯಿಕವಾಗಿ ಭಾಗಾಕಾರವನ್ನ ನಾವು ಈ ರೂಪದಲ್ಲಿ ಮಾಡ್ತೇವೆ. ಇನ್ನೂ ಕೆಲವು ಬೇರೆ ಬೇರೆ ಆಗಿರ್ತಕ್ಕಂಥ ಮೆಥಡ್ ಅಲ್ಲಿ ಕೂಡ ನಾವು ಭಾಗಾಕಾರವನ್ನ ಮಾಡಬಹುದು. ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಮಗೆ ಒಂದ್ ರೀತಿ ಮೋಜಿನ ಆಟ ಇದೆ. ಇಲ್ಲಿ 9402 3ರಿಂದ ಭಾಗಿಸು ಅಂದ್ರೆ ಇಲ್ಲಿ ಎಷ್ಟಿದೆ? 3 ಇದೆ ಅಲ್ವಾ? ನಾವಿಲ್ಲಿ ಒಂದು ಟ್ರಿಕ್ಸ್ ಅನ್ನು ಉಪಯೋಗಿಸಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವಿಲ್ಲಿ 9 ಇದೆ, 9 ಗೆರೆಗಳನ್ನ ಹಾಕಿ 3 ಭಾಗ ಮಾಡ್ಬೇಕು. ಅರ್ಥ ಆಯ್ತಾ? ಎಷ್ಟು ಭಾಗ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಬರಿತಾ ಹೋಗ್ಬೇಕು. ಓಕೆ, ನೋಡಿ 9 ಇದೆ ಅಲ್ವಾ? 1 2 3 ಇದನ್ನ 3ರ 1 ಭಾಗ, 3ರ 2 ಭಾಗ, 3ರ 3 ಭಾಗ. ಅಂದ್ರೆ ಎಷ್ಟು ಭಾಗ ಆಯ್ತು ಈಗ? 3ರ ಇಲ್ಲಿ 3. ಹೌದಾ? ನೆಕ್ಸ್ಟ್ ಇಲ್ಲಿ 4 ಇದೆ ಅಲ್ವಾ? 4ಅನ್ನು ಕೂಡ ನಾವು 4 ಗೆರೆಗಳನ್ನ ಹಾಕೊಂಡು ಭಾಗ ಮಾಡ್ಬೇಕು. ನೋಡಿ 1 2 3 4. ಅದ್ರಲ್ಲಿ 3 ಇರೋದ್ರಿಂದ 3ಅನ್ನ ನಾವು 1 ಭಾಗವನ್ನ ಮಾಡ್ಕೊಂಡು ಇಲ್ಲಿ 1 ಬರಿಬೇಕು. ಇಲ್ಲಿ 1 ಉಳಿದಿದೆ ಅಲ್ವಾ? ಅದನ್ನ ಏನ್ ಮಾಡ್ಬೇಕು? ನಾವಿಲ್ಲಿ ಇಲ್ಲಿ ಬರ್ಕೋಬೇಕು ಅಲ್ವಾ? ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟಿದೆ? 10 ಇದೆ ಅಲ್ವಾ? 10 ಗೆರೆ ಹಾಕೋಬೇಕು. 1 2 3 4 5 6 7 8 9 10 ಗೆರೆ ಹಾಕೊಂಡು ಮತ್ತೆ 3 ಭಾಗ ಮಾಡ್ಕೊಂಡು ಹೋಗ್ಬೇಕು. 1 ಭಾಗ, 2 ಭಾಗ, ಮತ್ತೆ 3 ಭಾಗ. 3 ಎಷ್ಟಾಯ್ತು? 1 2 3. ಮತ್ತೆ ಇಲ್ಲಿ 3 ಬರಿಬೇಕು. 1 ಉಳಿತಲ್ವಾ? ಮತ್ತೆ ಇಲ್ಲಿ ಬರ್ಕೋಬೇಕು ಅಲ್ವಾ? ಇಲ್ಲಿ ಎಷ್ಟಾಯ್ತು? ಮತ್ತೆ 12. 1 2 3 2 3 4. 1 2 3 4 ಆಯ್ತಲ್ವಾ? ಇಲ್ಲಿ 4 ಅಲ್ವಾ? ಅಂದ್ರೆ ಇಲ್ಲಿ ಭಾಗಲಬ್ಧ ಎಷ್ಟು ಬಂತು? 3134 ಭಾಗಲಬ್ಧ ಬಂತು ನಮ್ಗೆ ಅಲ್ವಾ? ಸಾಂಪ್ರದಾಯಿಕವಾಗಿ ನಾವು ಭಾಗಾಕಾರವನ್ನು ಮಾಡಿದಾಗ ನಮ್ಗೆ ಈ ಉತ್ತರ ಸಿಗುತ್ತೆ. ಈ ರೀತಿಯಲ್ಲಿ ಮಾಡೋದ್ರಲ್ಲಿ ಕೂಡ ನಮ್ಗೆ ಉತ್ತರ ಸಿಗುತ್ತೆ.